ಸರ್ಕಾರಿ ಜಾಗದಲ್ಲಿದ್ದಂತಹ ಸಸಿಗಳನ್ನು ಕಿತ್ತೆಸೆದ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆಯೇ ನಡೆದುಬಿಟ್ಟಿದೆ. ಎಲ್ಲಿ ಏನು ಕತೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರಿ ಜಾಗದಲ್ಲಿದ್ದ ಸಸಿಗಳ ತೆರವು ಮಾಡಿದ್ದಕ್ಕೆ ಗಲಾಟೆ. ಅನುಮತಿ ಇಲ್ಲದೆ ಸಸಿ ಕಿತ್ತೆಸೆದ ಅಸೋಸಿಯೇಷನ್. ಬಾಲಾಜಿ ನಾಗರಿಕರ ಹಿತರಕ್ಷಣಾ ವೇದಿಕೆ ವರ್ಸಸ್ ಸ್ಥಳೀಯರು. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಕೈಯಲ್ಲಿ ಸಸಿ ಇಟ್ಕೊಂಡು ವೈಟ್ ಶರ್ಟ್ ಧರಿಸಿರೋ ಈ ವ್ಯಕ್ತಿಯ ಹೆಸರು ಹೊನ್ನೇಗೌಡ. ಮಲ್ಲತ್ತಹಳ್ಳಿಯ ಸ್ಥಳೀಯ ನಿವಾಸಿ. ಈತನ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ಈ ಹೆಣ್ಮಕ್ಕಳು ಕೂಡ ಇದೇ ಏರಿಯಾದವರು. ಇಷ್ಟೆಲ್ಲ ಗಲಾಟೆ ಆಗೋಕೆ ಕಾರಣ ಏನಪ್ಪಾ ಅಂದ್ರೆ, ಮಲ್ಲತ್ತಹಳ್ಳಿಯ ಬಾಲಾಜಿ ಸ್ಕೂಲ್ ಬಳಿ 22 ಗುಂಟೆಯ ಸರ್ಕಾರಿ ಜಾಗವಿದೆ. ಅದು ಪಾರ್ಕ್ಗೆ ಸೀಮಿತವಾಗಿರುವ ಜಾಗ. ಈ ಜಾಗದಲ್ಲಿ ಇವತ್ತು ಇದೇ ಏರಿಯಾದ ಬಾಲಾಜಿ ನಗರದ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಜೆಸಿಬಿ ಮೂಲಕ ಸಸಿಗಳನ್ನ ತೆರವು ಮಾಡಿಸಿದ್ದಾರೆ. ಇದಕ್ಕೆ ಸ್ಥಳೀಯರು ವಿರೋಧಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಜಾಗ ಗೌರ್ಮೆಂಟು, ಆಳು ಕಾಳು ಅಂತಿದೆ. ಗೌರ್ಮೆಂಟು ನಾವು ಸ್ವಂತಕ್ಕೆ ಯಾರಿಗೂ ಸ್ವಂತಕ್ಕೆ ಮಾಡಿಲ್ಲ. ನಾವು ಇಡೀ ಅಸೋಸಿಯೇಷನ್ ಪರವಾಗಿ ಒಂದು ಗ್ರೌಂಡ್ ಎಲ್ಲೂ ಇಲ್ಲ. ನಾವು ಯಾವುದೇ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಇದನ್ನ ಬಿಟ್ಟರೆ ಬೇರೆ ಯಾವುದು ಗೌರ್ಮೆಂಟ್ ಜಾಗ ಇಲ್ಲ, ಗ್ರೌಂಡ್ ಇಲ್ಲ. ಇದನ್ನೊಂದು ಗ್ರೌಂಡ್ ಆಗಿರಲಿ, ಸುತ್ತ ಗಿಡ ಇರಲಿ ಅಂತ ನಮ್ಮ ಅಭಿಲಾಷೆ ಇತ್ತು. ಆ ಒಂದು ಫೈನ್ ಡೇ ಏನಾಯಿತು, ಸುತ್ತ ಗಿಡ ಹಾಕ್ಸ್ತೀವಿ, ಹಾಕ್ಸ್ಕೊಳ್ಳಿ, ತೊಂದರೆ ಇಲ್ಲ. ಉಳಿದಿರೋ ಇವರೇನಾಯಿತು, ಫುಲ್ ಹಾಕ್ಬಿಟ್ರು. ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲಿ ನಾವು ಏನೇ ಫಂಕ್ಷನ್ ಮಾಡಿದರೆ ಒಂದು ಜಾಗ ಇಲ್ದಂಗೆ ಆಯಿತು. ಮಧ್ಯದಲ್ಲಿ 2 ಲೈನ್ ತೆಗಿಸ್ತೀವಿ, ಅಲ್ಲೊಂದು ಪ್ಲಾಟ್ಫಾರ್ಮ್ ಮಾಡ್ತೀವಿ, ಉಳಿದಿದ್ದ ಗಿಡ ಇರ್ತವೆ. ಆ ಗಿಡನೂ ನಾವು ವೇಸ್ಟ್ ಮಾಡಲ್ಲ. ಇವಾಗ ನೋಡಿ, ಸೈಡಲ್ಲಿ ಲಿಫ್ಟ್ ಮಾಡಿದ್ದೀವಿ, ಸೈಡಲ್ಲಿ ಹಾಕ್ತೀವಿ. ಇವಾಗ ನೀರು ಟ್ಯಾಂಕರಲ್ಲಿ ಇಳಿದೀನಿ, ನೀರು ಬರುತ್ತೆ, ನೀರು ಹಾಕ್ಸ್ತೀವಿ. ಈ ಜಾಗದಲ್ಲಿ ಮಕ್ಕಳ ಆಟದ ಮೈದಾನ ಮಾಡಿ ಟ್ರ್ಯಾಕ್ ನಿರ್ಮಿಸಲು ಸಸಿಗಳನ್ನ ತೆರವು ಮಾಡಿದ್ದೀವಿ ಅಷ್ಟೇ. ಸಸಿಗಳನ್ನ ನಾಶ ಮಾಡಿಲ್ಲ. ಈ ಜಾಗವನ್ನ ಹೊನ್ನೇಗೌಡ ಅಂಡ್ ಟೀಮ್ ಕಬಳಿಸಲು ಯತ್ನಿಸುತ್ತಿದ್ದಾರೆ ಅಂತ ಬಾಲಾಜಿ ನಗರದ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಸ್ಥಳೀಯ ನಿವಾಸಿಗಳ ಗುಂಪು ಪ್ರತ್ಯಾರೋಪ ಮಾಡಿದೆ. ಅಸೋಸಿಯೇಷನ್ ಹೆಸರಲ್ಲಿ ಈ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಳ್ಳುವ ಪ್ರಯತ್ನಗಳು ಆಗ್ತಿವೆ. ಭೂಮಿ ಪೂಜೆ ಮಾಡಿ ಸಿಹಿ ಹಂಚಿದ್ದಾರೆ. ಯಾರ ಅನುಮತಿ ಇಲ್ಲದೆ ಅರಣ್ಯಾಧಿಕಾರಿಗಳು ನೆಟ್ಟಿದ್ದ ಸಸಿಗಳನ್ನ ಇವತ್ತು ಧ್ವಂಸ ಮಾಡಿದ್ದಾರೆ ಅಂತ ಸ್ಥಳೀಯ ನಿವಾಸಿಗಳ ಗುಂಪು ಆರೋಪಿಸುತ್ತಿದೆ. ಇವತ್ತು ಗಿಡಗಳೆಲ್ಲ ಹಾಕಿ 3 ಮಂತ್ಸ್ ಆಗಿದೆ. ನಾವು ಟ್ಯಾಂಕರಲ್ಲಿ ಸ್ವಂತ ದುಡ್ಡಲ್ಲಿ, ನಮ್ಮ ಅಣ್ಣ ಇದ್ದಾರೆ ನೋಡಿ, ರಾಜಣ್ಣ ಇದ್ದಾರಲ್ಲ, ಅವ್ರು ನಾವು ಸೇರಿಬಿಟ್ಟು ಸ್ವಂತ ದುಡ್ಡಲ್ಲೇ ನಮ್ಮ ನೀರು ಓಡಿಸ್ತಾ ಇದ್ದೀವಿ. ಇಲ್ಲಿ ಯಾರು ಒಬ್ಬರು ಬಂದು ನೋಡೋರಿಲ್ಲ. ಇವತ್ತೇನು ಮಾಡಿ, ಸಂಡೇ ಐತಲ್ಲ, ಇಲ್ಲೊಂದು 3-4 ಜನ ಇದ್ದಾರೆ ಪಿತೂರಿಗಳು. ಅವ್ರೇನು ಮಾಡೋದು, ಎಲ್ಲಾರನ್ನೂ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಏನು ಮಾಡಿದ್ದಾರೆ, ನೈಟ್ ಎಲ್ಲ ಮಾತಾಡ್ಕೊಂಡು ಬಂದು ಬೆಳಗ್ಗೆ ಜೆಸಿಬಿ ತೊಗೊಂಬಂದು ಏಕೆ ಗಿಡಗಳನ್ನ ಇವರೇ ಅಂತ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಶಿಫ್ಟ್ ಮಾಡೋ ರೀತಿ ಯಾವ ಥರ ಸರ್? ಬರಬೇಕು, ಆರೆಕಾಲು ತೊಗೊಂಬರಬೇಕು, ನಿಧಾನ ಬಿಡಿಸ್ಬಿಟ್ಟು ಎತ್ಬಿಟ್ಟು ಸೈಡ್ ತೊಗೊಂಡೋಗಿ ಇಡಬೇಕು. ಇವ್ರು ಹಂಗೆ ಮಾಡ್ತಾ ಇಲ್ಲ. ಜೆಸಿಬಿ ತೊಗೊಂಡು ಡೋಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಗಿಡಗಳು ನೋಡಿ, ಒಂದೇ ಒಂದು ಗಿಡದಲ್ಲೂ ಬೇರಿಲ್ಲ. ಆ ಥರ ಬೇರೆಲ್ಲ ಕಟ್ಟಾಗಿದೆ, ಆ ಥರ ಹಾಕಿದ್ದಾರೆ. ಸರ್, ತೆರವು ಮಾಡಿಲ್ಲ. ಆಗಿರೋದು ಈ ಮಧ್ಯದ ಲೈನ್ ಏನದು ಪಾತ್ವೆ ನಾವು ಗ್ರೌಂಡ್ಗೆ ಅಂತ ಉಪಯೋಗಿಸೋಕ್ಕೆ ಅಂತ ಅಂದ್ಕೊಂಡ್ವಿ. ಅದನ್ನ ಜಸ್ಟ್ ಹಿಂದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಎಲ್ಲೂ ನಾವು ತೊಗೊಂಡೋಗಿ ಹಾಳು ಮಾಡಿ ಏನಾಗಿಲ್ಲ. ಜೆಸಿಬಿನ ತೆಗೆದು ಎಲ್ಲರೂ ನಿಂತ್ಕೊಂಡೆ ನೋಡಿದ್ದಾರೆ ಕೂಡ, ಅದನ್ನ ವೀಡಿಯೋಸ್ ಕೂಡ ತೊಗೊಂಡಿದ್ದೀವಿ. ಮತ್ತು ಅವ್ರು ಹೇಳಿದ್ರು FIR ಹಾಕ್ತೀವಿ ನಿಮಗೆ ಎನ್ವೈರ್ಮೆಂಟಲ್. ಸರ್, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಇದು ಪ್ರೈವೇಟ್ ಪ್ರಾಪರ್ಟಿಯಾಗಿ ಯೂಸ್ ಯಾರೂ ಮಾಡ್ತಿಲ್ಲ. ವಿತ್ ಕನ್ಸರ್ನ್ ಆಸ್ ಎ ರೆಸಿಡೆಂಟ್ ಆಗಿ ಎಲ್ಲರೂ ನಿಂತಿದ್ದೀವಿ ನಾವು ಸಪೋರ್ಟ್ಗೆ. ಮತ್ತು ನೆಕ್ಸ್ಟ್ಗೆ ಏನು ಸ್ಟೆಪ್ ತೊಗೋಬೇಕು, ಪಾರ್ಕ್ ಆಗಿ ಫೆನ್ಸಿಂಗ್ ಮಾಡಲಿಕ್ಕೆ ನಾವೆಲ್ಲರೂ ಸಪೋರ್ಟಿಗೆ ಬರ್ತಾ ಇದ್ದೀವಿ. ಅಸೋಸಿಯೇಷನ್ ಸ್ಥಳೀಯ ಶಾಸಕರ ಅನುಮತಿ ಮೇರೆಗೆ ಸಣ್ಣ ಕಟ್ಟಡವನ್ನ ನಿರ್ಮಿಸಿಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ತಿದೆ. ಇವತ್ತು ಯಾರ ಅನುಮತಿ ಇಲ್ಲದೆ ಸಸಿಗಳನ್ನ ತೆರವು ಮಾಡಿದ್ದಕ್ಕೆ ಸಿಡಿದೆದ್ದ ಸ್ಥಳೀಯ ನಿವಾಸಿಗಳ ಗುಂಪು ಈ ಬಗ್ಗೆ ಅರಣ್ಯ ಇಲಾಖೆಯ ಸಚಿವರಿಗೆ ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಫೋನ್ನಲ್ಲಿ ದೂರು ನೀಡಿದ್ದಾರೆ. ಈ ಇಬ್ಬರ ಗಲಾಟೆ ಏನೇ ಇರಲಿ, ಸರ್ಕಾರಿ ಜಾಗವನ್ನ ಉಳಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.